ಬೆಂಗಳೂರಿನಲ್ಲಿ ಬಿಎಂಟಿಸಿ ಸಿಬ್ಬಂದಿಯ ಮೇಲೆ ಬೈಕ್ ಸವಾರ ಹಲ್ಲೆ ಮಾಡಿದ್ದಾನೆ. ನಗರದ ಬನಶಂಕರಿ ಬಳಿಯ ಕದಿರೇನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಬಸ್ ಚಾಲಕ ಉಚ್ಚೀರಪ್ಪ ನಿರ್ವಾಹಕ ಪ್ರಕಾಶ್ ಮೇಲೆ ಅಟ್ಯಾಕ್ ಅನ್ನು ಮಾಡಿದ್ದಾರೆ ನೋಡಿ ಬೈಕ್ನ ಸವಾರರು. ಬನಶಂಕರಿ ಬಳಿಯ ಕದಿರೇನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಬಸ್ ಚಾಲಕ ಉಚ್ಚೀರಪ್ಪ ಜೊತೆಗೆ ನಿರ್ವಾಹಕ ಏನಿದ್ರು ಪ್ರಕಾಶ್ ಮೇಲೆ ಅಟ್ಯಾಕ್ ಅನ್ನು ಮಾಡಿದ್ದಾರೆ. ರಾಂಗ್ ವೇನಲ್ಲಿ 2 ಬೈಕ್ಗಳಲ್ಲಿ ಬರ್ತಾರೆ ನಾಲ್ವರು. ಆ ನಾಲ್ವರು ಈ ಒಂದು ದುಷ್ಕೃತ್ಯವನ್ನ ಎಸಗಿದ್ದಾರೆ. ಹಲ್ಲೆ ಸಂಬಂಧವಾಗಿ 112ಗೆ ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀಡ್ತಾರೆ ಚಾಲಕ. ಘಟನೆ ಸಂಬಂಧವಾಗಿ ಬನಶಂಕರಿ ಪೊಲೀಸರಿಂದ ಓರ್ವನ ಬಂಧನವಾಗಿದೆ. ಹಲ್ಲೆ ಪ್ರಕರಣ ಸಂಬಂಧವಾಗಿ ಪೊಲೀಸರಿಂದ ಮುಂದುವರೆದಿದೆ ತನಿಖೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಏನಾಯ್ತು ಅಂತ ಹೇಳಿ ತಾನೇ ರಾಂಗ್ ರೂಟ್ ನಲ್ಲೇ ಬಂದ್ಬಿಟ್ಟು ಜೊತೆಗೆ ಈಗ ಡ್ರೈವರ್ ಮೇಲೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡುವಂಥದ್ದು ಎಷ್ಟು ಸರಿ? ಅಲ್ಲಿದ್ದಂತಹ ಜನ ಕೇಳಲಿಲ್ವಾ? ಅನಂತರವಾಗಿ ಏನಾಯ್ತು? ಕಂಪ್ಲೀಟ್ ಡೀಟೇಲ್ಸ್ ಏನಿದೆ? ಕುಸುಮ, ನಿನ್ನೆ ಏನು ಒಂದು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಏನು ಒಂದು ಬನಶಂಕರಿ ಕಡೆಯಿಂದ ಹೊರಡ್ತಿದ್ದಂಥ ಒಂದು BMTC ಬಸ್ಗೆ ಆಪೋಸಿಟ್ ರಸ್ತೆಯಲ್ಲಿ ಬಂದಂಥ ಇಬ್ಬರು ವೆಹಿಕಲ್ಗಳಲ್ಲಿ ಬರ್ತಾರೆ. 4 ಜನ ಬೈಕ್ ಸವಾರರು ಬಂದಂಥವ್ರೆ ಒನ್ ವೇಲಲ್ಲಿ ಬರ್ತಾರೆ. ಆಗ ಬಸ್ಸನ್ನು ನಿಲ್ಲಿಸಿ ಅವರು ಪ್ರಶ್ನೆಯನ್ನ ಮಾಡ್ತಾರೆ, ಹಿಂದೆ ಹೋಗಿ ಅಂತ ಹೇಳಿ. ಆ ವೇಳೆಯಲ್ಲಿ ಬೈಕ್ ಸವಾರರು ಕೂಡ ಕಂಡಕ್ಟರ್ ಮತ್ತು ಡ್ರೈವರ್ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವರು ರೂಲ್ಸ್ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಏನೇ ಹೆಚ್ಚು ಕಡಿಮೆ ಆದರೂ ಕೂಡ BMTC ಬಸ್ ಡ್ರೈವರ್ಗಳನ್ನ ನೀವು ನಿಂದನೆ ಮಾಡ್ತೀರಾ, ಆರೋಪ ಮಾಡ್ತೀರಾ, ನೀವು ರಾಂಗ್ ಸೈಡ್ನಲ್ಲಿ ಬರ್ತಾ ಇದ್ದೀರಾ ಅಂತ ಹೇಳಿದಂಥ ವೇಳೆಯಲ್ಲಿ ಬಸ್ಸಲ್ಲಿ ಏನು 2 ವೀಲರಲ್ಲಿ ಹಿಡಿದು ಬಂದಂತ ಏಕಾಏಕಿ ಬಸ್ ಒಳಗಡೆ ಬಂದು ಅವ್ರನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಅದಾದ ಬಳಿಕ ಏನು ಒಳಗಡೆ ಕೂತಿದ್ದಂತಹ ಒಂದು ಡ್ರೈವರ್ ಸೀಟ್ ನಲ್ಲಿ ಉಚ್ಚಿರಪ್ಪ ಹಾಗೂ ಕಂಡಕ್ಟರ್ ಪ್ರಕಾಶ್ ಅವರನ್ನ ಹೊರಗಡೆ ಹೇಳ್ಕೊಂಡು ಹಲ್ಲೆ ಮಾಡ್ತಾರೆ. ಅಲ್ಲಿದ್ದಂಥವರು ಕೂಡ ಈ ವಿಡಿಯೋವನ್ನು ಮಾಡಿಕೊಂಡು ಬಿಡಿಸುವ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ ಅವರು ಪದೇ ಪದೇ ಹಲ್ಲೆ ಮಾಡುವಂಥದ್ದು, ಬೈಯುವಂತ ಕೆಲಸಗಳನ್ನ ಮಾಡ್ತಾರೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ, ಮತ್ತೆ ಕತ್ತನ ಪಟ್ಟಿಯನ್ನು ಹಿಡಿದು ಎಳೆದಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಎಲ್ಲವನ್ನು ಕೂಡ ವಿಡಿಯೋವನ್ನು ಮಾಡ್ಕೊಂಡಿರ್ತಾರೆ. ತಕ್ಷಣ ಅವರು ಆ ಡ್ರೈವರ್ ಕೂಡ 112ಗೆ ಕರೆ ಮಾಡ್ತಾರೆ. ಬನಶಂಕರಿ ಠಾಣೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಓರ್ವನನ್ನ ವಶಕ್ಕೆ ಪಡಿತಾರೆ. ಈಗ ಆತ ಆಟೋ ಡ್ರೈವರ್ ಸಿದ್ದಪ್ಪ ಅಂತ ಹೇಳಿ ತಿಳಿದು ಬಂದಿದೆ. ಅಂದ್ರೆ ಒನ್ ವೇನಲ್ಲಿ ಬಂದಿದ್ದಲ್ಲದೆ BMTC ಬಸ್ ಡ್ರೈವರ್ಗೆ ಹಲ್ಲೆ ಮಾಡಿ ಒಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಸದ್ಯ ಈಗ ಒಬ್ಬ ಆರೋಪಿಯನ್ನ ಬಂಧನ ಮಾಡಿದ್ದು ಉಳಿದವರಿಗಾಗಿ ಈಗ ಒಂದು ತಲಾಶೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ BMTC ಬಸ್ ನೇರವಾಗಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಕೂಡ ಇವರೇ ಒನ್ ವೇಲಿ ಬಂದು ಅವರಿಗೆ ಬೈದಿರುವಂತದ್ದು. ಅಂದ್ರೆ ಯಾವುದೇ ಒಂದು ಅಪಘಾತಗಳಾದಂತ ವೇಳೆಯಲ್ಲಿ BMTC ಅದೇ ತಪ್ಪು ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ತೀರಾ, ಸರಿಯಾದಂತಹ ಕಾನೂನನ್ನ ಪಾಲನೆ ಮಾಡಲ್ಲ, ರಸ್ತೆ ಸಂಚಾರಗಳಲ್ಲಿ ನಿಯಮಗಳನ್ನ ಪಾಲನೆ ಮಾಡಿದ್ರೆ ಆಕ್ಸಿಡೆಂಟ್ಗಳಾಗಲ್ಲ ಅನ್ನುವಂಥದ್ದು ನಿಮ್ಗೆ ಗೊತ್ತಿಲ್ವ ಅಂದಿದ್ದಕ್ಕೆ ಅವ್ರು ಈ ರೀತಿಯಾಗಿ ಹಲ್ಲೆ ಮಾಡಿರುವಂತದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.